ಸೊ ಮೈಕಲ್ಲು ಸಂಗೀತಗೆ ನೀನು ಬಿಗ್ ಬಾಸ್ ಮನೆಯಲ್ಲಿ ಇರೋದೇ ಲಾಯಕ್ಕಿಲ್ಲ ಅಂತ ಹೇಳ್ಬಿಟ್ಟು ಬೈತಾನೆ. ಇದ್ರ ಬಗ್ಗೆ ತಪ್ಪು ಸರ್, ಅದು ತಪ್ಪೇ. ಅದು ಆ್ಯಕ್ಚುಲಿ ಅದು ಮಾತಾಡಬಾರ್ದಾಗಿತ್ತು. ಆಕ್ಚುಲಿ ಶಿ ಇಸ್ ಪ್ಲೇಯಿಂಗ್ ವೆರಿ ವೆಲ್. ಅವನಿಂಗೆಲ್ಲ ಹೇಳಿದ್ರೆ ಅವನಿಗೆ ಸ್ವಲ್ಪ ಫ್ಯಾನ್ಸ್ ಕಮ್ಮಿ ಆಗ್ಬೋದು. ಓಕೆ, ಲೇಡಿಯಾಗಿ ನಾವು ಒಂದು ಹೆಣ್ಮಕ್ಳೇ, ಆದ್ರೆ ಆ ಥರ ಆಡ್ಬಾರ್ದು ಹೆಣ್ಮಕ್ಳು. ಅವ್ರವ್ರ ಎಬಿಲಿಟಿ ಮೇಲೆ ಅವ್ರವ್ರು ಬಂದಿರ್ತಾರೆ ಬಿಗ್ ಬಾಸ್ಗೆ. ಇನ್ನೊಬ್ರು ಅದನ್ನ ಅದಕ್ಕೆ ಇದು ಮಾಡೋದು ಅದೆಲ್ಲ ಚೆನ್ನಾಗಿರಲ್ಲ. ಮೈಕಲ್ ಬೈಯೋದು ಸರಿ, ಅವಳ ಸಂಗೀತ ಬಾಯಿ ಜಾಸ್ತಿ ಇರುತ್ತೆ. ಓಕೆ. ಆ್ಯಕ್ಚುಲಿ ಅವರಿಬ್ರು ಕ್ಯಾರೆಕ್ಟರ್ ಚೇಂಜ್ ಆಗಿದೆ ಇವಾಗ. ಏನಿಲ್ಲ, ಅವನಿಗೆ ಬೇರೆ ದೇಶದಿಂದ ಕರ್ನಾಟಕಕ್ಕೆ ಬಂದು ಅವನು ಇಲ್ಲಿ ಮಾಡ್ತಾ ಇರೋದೇ ಹೆಚ್ಚು. ನಮ್ಮ ಕನ್ನಡಿಗರು ಅಷ್ಟು ಲೈಕ್ ಅವನಿಗೆ ಬರೋಕ್ಕೆ ಚಾನ್ಸ್ ಕೊಟ್ಟಿದ್ದಾನೆ. ಅವನಿಂಗೆಲ್ಲ ಹೇಳಿದ್ರೆ ಅವನಿಗೆ ಸ್ವಲ್ಪ ಫ್ಯಾನ್ಸ್ ಕಮ್ಮಿ ಆಗ್ಬೋದು. ಅದು ತಪ್ಪೇ. ಅದು ಆ್ಯಕ್ಚುಲಿ ಅದು ಮಾತಾಡಬಾರ್ದಾಗಿತ್ತು. ಬಟ್ ಸಂಗೀತ ಅವರು ಸಹ ಅದು ಸ್ವಲ್ಪ ಅಂದರೆ ಲೀಡರ್ಶಿಪ್ನ ಹೇಗೆ ತೊಗೊಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಥಿಂಕ್ ಮಾಡಿ ಅವರು ಅಲ್ಲಿ ಡಿಸಿಷನ್ ತೊಗೊಳೋ ಜಾಗದಲ್ಲಿ ಡಿಸಿಷನ್ ತೊಗೊಂಡಿದ್ದಿದ್ರೆ ಅವರು ಆ ಮಾತು ಹೇಳ್ತಾ ಇರಲಿಲ್ಲ. ಬಟ್ ಮೈಕಲ್ ಅವ್ರು ಹೇಳಿದ್ದು ಮಾತು ತಪ್ಪೇ. ಆಟಾಡಿದ್ದಾಳೆ ಚೆನ್ನಾಗಿ, ಆದರೂ ಪಾಪ ಕೂದಲೆಲ್ಲ ತೆಗಿಸ್ಬಾರ್ದಿತ್ತು ಅಂತ. ಆ್ಯಕ್ಚುಲಿ ಅವಳು ಸಮ್ಟೈಮ್ಸ್ ತುಂಬ ಆ್ಯಟಿಟ್ಯೂಡ್ ತೋರಿಸ್ತಾಳೆ, ಹೀಗೋ ತೋರಿಸ್ತಾಳೆ. ಬಟ್ ಅದರಿಂದ ತುಂಬ ಇದು ಮಾಡ್ತಾಳೆ. ಸಮ್ಟೈಮ್ಸ್ ತುಂಬ ಜನನ್ನ ಸೆಳೀತಾಳೆ, ಆದರೆ ಹತ್ತು ನನಗೆಲ್ಲ ಇದು ಮಾಡ್ತಿದ್ದಾರೆ ಅಂತೆಲ್ಲ ಹೇಳ್ತಾಳೆ. ಆದರೆ ಅದೇ ರೀತಿ ಇರಬೇಕು ಅಂತ ಅವಳು ನಡ್ಕೊಳ್ಳಲ್ಲ. ಅದೇ ಸಂಗೀತ ಪ್ರಾಬ್ಲಮ್ ಏನಂದ್ರೆ ಈಗೋ ಜಾಸ್ತಿ ಆಗಿದೆ ಅವಳಿಗೆ. ಇಫ್ ನಾಟ್ ಶಿ ಇಸ್ ದ ಬೆಸ್ಟ್ ಪ್ಲೇಯರ್ ಆಕ್ಚುಲಿ ಮನೇಲಿ. ಕಂಪ್ಲೀಟ್ ಮನೆ ಅವಳಿಗೆ ಅಪೋಸಿಟ್ ಇದೆ. ಸೊ ಇಟ್ಸ್ ಲೈಕ್ ಶಿ ಇಸ್ ಡೂಯಿಂಗ್ ಸಮಥಿಂಗ್ ಗುಡ್. ಅವಳು ಒಳ್ಳೇದು ಮಾಡ್ತಿರೋದು ಏನಾಗ್ತದೆ, ಆಬ್ವಿಯಸ್ಲಿ ದೇ ವಿಲ್ ಬಿ ಪೀಪಲ್ ವಿಲ್ ನಾಟ್ ಲೈಕ್ ಇಟ್. ಸೊ ಆಬ್ವಿಯಸ್ಲಿ ಅಲ್ಲಿ ಇರೋ ಜನ ಎಲ್ಲ ಏನೇ ಹೇಳ್ತಿದ್ದಾರೆ, ಅವಳ ಅಪೋಸಿಟ್ ನಿಂತಿದ್ದಾರೆ. ಸೊ ಅವಳಿಗೆ ಏನಾಗ್ತಿದೆ, ಕಾರ್ತಿಕ್ ಕೂಡ ಅವಳ್ದು ಏನಿದೆ ಅಂದ್ರೆ, ನಾನು ಏನೇ ಮಾಡಿದ್ರು ಕಾರ್ತಿಕ್ ನನಗೆ ಸಪೋರ್ಟ್ ಮಾಡ್ಬೇಕು ಅನ್ನೋದೊಂದಿದೆ ಅವಳಿಗೆ. ಅಂಡ್ ಆಬ್ವಿಯಸ್ಲಿ ದಟ್ ವೋಂಟ್ ಹ್ಯಾಪನ್. ಕಾರ್ತಿಕ್ಗೂ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದಿದೆ. ಅಂಡ್ ಹಿ ಇಸ್ ಪ್ಲೇಯಿಂಗ್ ಆಪೋಸಿಟ್ ಟು ಹರ್. ಸೊ ಇವಾಗ ಏನಾಗಿದೆ, ಅವಳಿಗೆ ಸ್ವಲ್ಪ ಈಗೋ ಹರ್ಟ್ ಆಗಿದೆ. ಅಂಡ್ ಶಿ ಇಸ್ ಫೀಲಿಂಗ್ ವೆರಿ ಲೋನ್ಲಿ. ಅವಳಿಗೆ ಸ್ವಲ್ಪ ಯಾರಾದ್ರು ಒಳ್ಳೆ ಪುಷ್ ಮಾಡೋರು ಇದ್ರೆ ವಿಲ್ ಬಿ ನೈಸ್. ಲೈಕ್ ಆಕ್ಚುಲಿ ಶಿ ಇಸ್ ಪ್ಲೇಯಿಂಗ್ ವೆರಿ ವೆಲ್. ಇದ್ರೆ ವಿಲ್ ಬಿ ಆಕ್ಚುಲಿ ಅವನು ಇರೋದು ಲಾಗಿಲ್ಲ ಅನ್ಸುತ್ತೆ ಈ ನಡುವೆ. ಮಾಡ್ತಿರೋದು ಅಷ್ಟೊಂದೇನು ಚೆನ್ನಾಗಿಲ್ಲ. ಸಂಗೀತ ಸ್ವಲ್ಪ ಸ್ಟ್ರೆಂತ್ ಇದ್ದಾಳೆ, ಬಟ್ ಓವರ್ ಸ್ವಲ್ಪ ವಿಷಯಕ್ಕೂ ಒಪ್ಪು ಮಾಡ್ತಾರೆ. ಜೊತೆ ಚೆನ್ನಾಗಿರಲ್ಲ, ಅವ್ರ ಜೊತೆ ಎಲ್ಲ ಕಿತ್ತಾಡ್ತಾ ಇರ್ತಾರೆ. ಜೊತೆ ತುಂಬಾ ಜಗಳ ಮಾಡ್ತಾರೆ. ಕಾರ್ತಿಕ್ ಅವ್ರ ಜೊತೆ ಸುಮ್ಮನೆ ಯಾರು ಕುಣಿಸ್ಕೋತಾರೆ. ಜಗಳ ಮಾಡ್ತಾರೆ. ಅಂದ್ರೆ ಇವಾಗ ಒಬ್ರೊಬ್ರದ್ದು ಒಂದೊಂದು ಒಪಿನಿಯನ್. ಅಂದ್ರೆ ಅವ್ರು ಥಿಂಕ್ ಮಾಡೋಕ್ ಎಬಿಲಿಟಿ ಒಬ್ರೊಬ್ರದ್ದು. ಅಂದ್ರೆ ಅವ್ರಿಗೆ ಏನ್ ಅನ್ಸುತ್ತೆ ಅವ್ರಿಗೆ ಹೇಳ್ಕೊಳ್ಳುವಂತ ಫ್ರೀಡಮ್ ಇರುತ್ತೆ. ಸೊ ಅವ್ನಿಗೆ ಏನ್ ಫೀಲ್ ಆಗಿದೆ ಅಂತಂದ್ರೆ ಸಂಗೀತ ಇರೋದು ಬೇಡ ಅಂತ. ಅವ್ನ್ ಕಾರ್ತಿಕ್ ಕೂಡ ಹೇಳ್ದ ಅವ್ನಿಗೆ ಇರೋದು ಅಂದ್ರೆ ಬೇಡ ಅಂತ. ಅವ್ನ್ ಕಾರ್ತಿಕ್ ಕರೆಕ್ಟ್ ಆಗಿರ್ತಾ. ಯಾಕೆ ತಪ್ಪು? ಎಲ್ಲ ಪ್ಲೇಯರ್ಗೂ ಅವ್ರದೇ ಆದಂತ ಗುಣ ಇರುತ್ತೆ. ಅವ್ರು ಏನ್ ಮಾಡಿದ್ರು ಅದು ಅವ್ನು ಪರ್ಸನಲ್ ಆಗಿರ್ಬೇಕು. ಯಾಕಂದ್ರೆ ಅವರು ಕೆಪಾಬಿಲಿಟಿ ಮೇಲೆ ಅವ್ರಿಗೆ ಅಲ್ಲಿ ಸೆಲೆಕ್ಟ್ ಆಗ್ತಾರೆ. ಸೊ ಆ ಥರ ಹೇಳಕ್ಕೆ ಕ್ಲಿಯರ್ ಆಗಿ ತಪ್ಪು. ಆಕ್ಚುಲಿ ಅವ್ರು ಮೈಕಲ್ ಬಂದು ಒಂದು ಹುಡುಗಿ ಅಂತ ಮಾತಾಡೋದು ತಪ್ಪು. ಅಂದ್ರೆ ವುಮೆನ್ ಆಗಿ ಆ ಸ್ಟೇಜ್ನ ಅವ್ರು ಯೂಸ್ ಮಾಡ್ಕೊಂತ ಇದ್ದಾರೆ. ಅವ್ರಿಗೆ ಡೆಡಿಕೇಶನ್ ಆಗಿ ವರ್ಕೌಟ್ ಮಾಡೋದಾಗ್ಲಿ, ಮೂವಿ ಎಲ್ಲ ಮಾಡಿದ್ದಾರೆ. ಅವ್ರಿಗೆ ಚಾನ್ಸಸ್ ಸಿಕ್ಕಿಲ್ಲ ಅಂತ ಹೇಳಿ ಇದರಿಂದ ಏನಾರ ಫ್ಯೂಚರ್ನ ಅವರು ರೂಪಿಸ್ಕೊಳ್ಳೋಣ ಅಂತಾನೆ ಅವರು ಬಿಗ್ ಬಾಸ್. ಯಾರು ಗೆಲ್ಬೇಕು ಬ್ರೋ? ಮೈಕಲ್ ಫಿಸಿಕಲಿ ಇಸ್ ವೆರಿ ಚೆನ್ನಾಗಿ ಆಡ್ತಾ ಇದ್ದಾರೆ. 50%